ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವೇನಾದ್ರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದಿದ್ದು, ಬಿಟ್ಟು ಹೋದವರು, ಮರೆತು ಹೋದವರನ್ನು ಮರೆತುಬಿಡಿ. ಆದರೆ ಅವರಿಂದ ಕಲಿತ ಪಾಠವನ್ನು ಮರೆಯದಿರಿ. ಹೌದಲ್ವಾ ಸ್ನೇಹಿತರೆ? ಯಾರೋ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಹಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ಅಂದಾಗ ಪದೇ ಪದೇ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಪ್ಪ ಅಂದರೆ ಆ ವ್ಯಕ್ತಿ ನಿಮಗೆ ಬೇಕಾದಂತಹ ಸಂದರ್ಭದಲ್ಲಿ ನಿಮ್ಮನ್ನು ಬಿಟ್ಟು, ಅಂದರೆ ಅವರಿಗೆ ಬೇಕಾದ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ ಅಂಥವ್ರನ್ನ ನಾವು ದಯವಿಟ್ಟು ನೆನಪು ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ಬೋದು. ಸೊ ಹೌದು, ದಯವಿಟ್ಟು ಅಂದರೆ ನೆನಪು ಮಾಡ್ಕೊಳ್ದೇ ಇರೋಕ್ಕಾಗಲ್ಲ ಅಂತ ಕೂಡ ಹೇಳಬೇಡಿ. ಸೊ ಯಾಕಪ್ಪ ಅಂದರೆ ನೆನಪು ಮಾಡ್ಕೊಳ್ದೇ ಇರೋದ್ರಿಂದನೂ ಕೂಡ ನಮ್ಮ ಜೀವನದಲ್ಲಿ ಕೆಲವೊಂದು ಪಾಸಿಟಿವಿಟಿನ ನಾವು ಕಂಡುಕೊಳ್ಬೋದು. ಆ ವ್ಯಕ್ತಿನ ಮರೆತರೆ ತುಂಬಾ ಒಳ್ಳೆಯದು. ಆದರೆ ಅವರು ನಮಗೆ ಹೋಗುವಾಗ ಒಂದು ಪಾಠನ ಕಲಿಸೋಗಿರ್ತಾರಲ್ವ. ಒಬ್ಬ ವ್ಯಕ್ತಿ ನಮಗೆ ನಂಬಿಕೆ ದ್ರೋಹ ಅಂದರೆ ಏನು ಅಂತ ಕಲಿಸೋಗಿರ್ತಾರೆ. ಅಂದರೆ ಆ ಒಂದು ನಂಬಿಕೆ ದ್ರೋಹನ ಅವ್ರು ಯಾವ ರೀತಿ ಮಾಡಿದರು, ಆ ಒಂದು ನಂಬಿಕೆ ದ್ರೋಹದಿಂದ ನಾವು ಹೇಗೆ ಹೊರಗೆ ಬರಬಹುದು, ಆ ಒಂದು ಎಬಿಲಿಟಿ ಕೂಡ ನನ್ನಲ್ಲೂ ಇದೆಯಾ ಅಂತ ನಮಗೂ ಗೊತ್ತಿರೋದಿಲ್ಲ. ಸೊ ಅಂಥ ಸಂದರ್ಭನ ನಾವು ಹೇಗೆ ಹೊರಗೆ ಬಂದ್ವಿ ಆ ಸಂದರ್ಭದಿಂದ ಅನ್ನೋದನ್ನು ನಮಗೆ ಮಾತ್ರ ಗೊತ್ತಿರುತ್ತೆ ಅದು, ಅಲ್ವಾ? ಸೊ ಹಾಗಾಗಿ ಅವರು ಕೊಟ್ಟಂತಹ ಪ್ರತಿಯೊಂದು ಪಾಠ ಕೂಡ ನಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಪೆಟ್ಟು, ಅಂದರೆ ಪೆಟ್ಟು ತಿಂದಾಗಲೇ ನಾವು ಏನಾದ್ರು ಒಂದು ಕಲಿಯೋದು ಅಂತ ಹೇಳ್ತಾರಲ್ವ, ಆ ರೀತಿ ಅವರು ಹೋಗುವಾಗ ಕಲಿಸಿದಂತಹ ಪಾಠಗಳನ್ನು ಒಂದು ಪೆಟ್ಟು ಅಂತ ತಿಳ್ಕೊಳ್ಳಿ. ಆ ಪೆಟ್ಟಿಂದ ನೀವು ಜೀವನದಲ್ಲಿ ಏನೋ ಒಂದನ್ನು ಕಲ್ತಿದ್ದೀರಾ. ಜೀವನ ಹೇಗೆ ಮಾಡಬೇಕು, ಯಾರ ಜೊತೆ ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಮಾತಾಡಬೇಕು, ಹಾಗೆ ಯಾವ ಪರಿಸ್ಥಿತಿಯನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ನಮ್ಮ ಒಂದು ಶಕ್ತಿನ ಅವರು ಇನ್ನೂ ಹೆಚ್ಚು ಮಾಡಿದ್ದಾರೆ ಅಂತಲೇ ತಿಳ್ಕೊಬೋದು. ಸೊ ಅದಕ್ಕೆ ಹೇಳೋದು ಸ್ನೇಹಿತರೆ, ಆ ವ್ಯಕ್ತಿಗಳನ್ನ ಮರೆತುಬಿಡಿ. ಆದರೆ ಅವ್ರು ಕೊಟ್ಟಂತಹ ಪಾಠಗಳನ್ನ ಆಗ್ಬೋದು, ಅದರಿಂದ ನಾವು ಕಲಿತಂತಹ ಬುದ್ಧಿನ ಆಗ್ಬೋದು, ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ಇಷ್ಟನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ಹಾಗೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯ ಅಥವಾ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.